ನಮಸ್ಕಾರ ಸ್ನೇಹಿತರೆ IBPS ಕ್ಲರ್ಕ್ ಹುದ್ದೆಗಳಿಗೆ ಬ್ಯಾಂಕಿನಲ್ಲಿ ಕ್ಲರ್ಕ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಹೊರಡಿಸಿದೆ. ಇಟ್ ಇಸ್ ವೆರಿ ಬಿಗ್ ನೋಟಿಫಿಕೇಶನ್ ಅಂತ ಹೇಳ್ಬೋದು. 10,277 ಪೋಸ್ಟ್ಗಳಿದೆ ಆಲ್ ಓವರ್ ಇಂಡಿಯಾದಲ್ಲಿ. ಡಿಗ್ರಿ ಇದ್ರೆ ಸಾಕು. ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಕನ್ನಡದಲ್ಲೂ ಪ್ರಶ್ನೆ ಪತ್ರಿಕೆ ಆಗುತ್ತೆ, ಇಂಟರ್ವ್ಯೂ ಇರಲ್ಲ. ಕಟ್ ಆಫ್ ಏನಿತ್ತು ಪ್ರೀವಿಯಸ್ ಇಯರ್ ಏನಿದೆ ಇದರಲ್ಲಿ ಎಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇವತ್ತು August 1 ಅಫಿಷಿಯಲ್ ನೋಟಿಫಿಕೇಶನ್ ಬಂದಿದೆ. ನಿನ್ನೆ ಇದ್ರದ್ದು 31 ಜುಲೈಲಿ ಒಂದು ಪೇಪರ್ ನೋಟಿಫಿಕೇಶನ್ ಕೂಡ ಬಂದಿತ್ತು. 10,277 ಲಾಸ್ಟ್ 3-4 ಇಯರ್ಸ್ ನೋಡಿದ್ರೆ ದಿಸ್ ಇಸ್ ವೆರಿ ಬಿಗ್ ವೇಕೆನ್ಸೀಸ್. ಮೊದಲೆಲ್ಲ ಈ ಲಾಸ್ಟ್ 3-4 ಇಯರ್ಸ್ 5,000, 3,000, 6,000 ಈ ತರ ಇರ್ತಿತ್ತು. ವೆರಿ ಬಿಗ್ ಒಂದು ವೇಕೆನ್ಸೀಸ್ ಅಂತ ಹೇಳ್ಬೋದು. ಇವತ್ತಿಂದ ಅಪ್ಲೈ ಮಾಡಬಹುದು. ಲಾಸ್ಟ್ ಡೇಟ್ ನಿಮ್ಗೆ 21 ಆಗಸ್ಟ್ ಇರುತ್ತೆ. ಎಕ್ಸಾಮಿನೇಷನ್ ಫೀಸ್ ಏನು, ಇಲ್ಲಿ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತೀರಾ, ಅದು ಏನು, ಅದು ಯಾರಿಗೆ ನೋಡಿ, ಕನ್ನಡದವ್ರಿಗೆ ಇದು ವೆರಿ ಗುಡ್ ಆಪರ್ಚುನಿಟಿ. ಕರ್ನಾಟಕದಲ್ಲಿ ಬರೆಯೋರಿಗೆ ಬೇರೆ ರಾಜ್ಯದಿಂದ ಬರೀಬಹುದು, ಆದ್ರೆ ಅವ್ರಿಗೆ ಬೇರೆ ಬೇರೆ ಎಕ್ಸ್ಟ್ರಾ ಟೆಸ್ಟ್ಗಳಿರುತ್ತೆ. ಸೊ ಇವೆಲ್ಲ ಇಟ್ಕೊಂಡು ನೀವು ಒಳ್ಳೆ ಪೋಸ್ಟ್ ನ ತಗೋಬೇಕು. ಈಗಿನ ಒಂದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಬದಲು ಈ ಪೋಸ್ಟ್ಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಒಳ್ಳೆ ಸ್ಯಾಲರಿ ಕೂಡ ಇದೆ. ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನೋಡಿ, ಕರ್ನಾಟಕದಲ್ಲಿ ನೀವು ಸೆಲೆಕ್ಟ್ ಮಾಡಿ ಬರೆಯೋದಾದ್ರೆ ನಾಳೆ ಒಂದಷ್ಟು ರಾಜ್ಯಗಳು ತಗೊಂಡು ಕರ್ನಾಟಕದಲ್ಲಿ ಇಂಗ್ಲಿಷ್ ಹಿಂದಿಲಿ ಬರೀಬಹುದು, ಇಂಗ್ಲಿಷಲ್ಲಿ ಬರೀಬಹುದು, ಕನ್ನಡ ಕೊಂಕಣಿಲಿ ಬರೀಬಹುದು. ಓಕೆ, ಅಂದ್ರೆ ಹಿಂದಿ ರಾಜ್ಯದವರು ನಾರ್ತ್ ಇಂಡಿಯನ್ ಬರೀಬಹುದು, ಬಟ್ ಅವ್ರಿಗೆ ಕನ್ನಡ ಓದಕ್ಕೆ ಬರೆಯಕ್ಕೆ ಬರಬೇಕು. ಅದಕ್ಕೆ ಸಪರೇಟ್ ಟೆಸ್ಟ್ ಇರುತ್ತೆ ಅವ್ರಿಗೆ. ಇದೆಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಇಲ್ಲಿ ಯಾವ ಬ್ಯಾಂಕ್ ಅಲ್ಲಿ ಇದೆ ಅಂತ ನೋಡೋದಾದ್ರೆ ಇಲ್ಲಿ ನೋಡಿ, ಬ್ಯಾಂಕ್ ಆಫ್ ಬರೋಡಾದಲ್ಲಿ ನೀವು ಕರ್ನಾಟಕದಲ್ಲಿ ಅಪ್ಲೈ ಮಾಡ್ರೆ ನಿಮ್ಗೆ ಕರ್ನಾಟಕದಲ್ಲಿ ಜಾಬ್ ಸಿಗುತ್ತೆ. ನೀವು ಕರ್ನಾಟಕದಲ್ಲಿ ಇಂಗ್ಲಿಷ್ ಅಲ್ಲಿ ಯಾರೋ ಬರೀರಿ, ಕನ್ನಡದಲ್ಲಿ ಯಾರೋ ಬರೀರಿ. ಓಕೆ, ಆನ್ಲೈನ್ ಟೆಸ್ಟ್ ಇರುತ್ತೆ, ಜಸ್ಟ್ ಟಿಕ್ ಮಾಡೋದು. ಬಟ್ ಕ್ಯಾಲ್ಕುಲೇಷನ್ಸ್ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮಹಾರಾಷ್ಟ್ರ, ಕೆನರಾ ಬ್ಯಾಂಕು, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕು, ಇಂಡಿಯನ್ ಓವರ್ಸೀಸ್ ಬ್ಯಾಂಕು, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕು, ಯುಕೋ ಬ್ಯಾಂಕು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಈ ಒಂದು ಬ್ಯಾಂಕ್ಸ್ ಗಳಲ್ಲಿ ನಿಮಗೆ ವೇಕೆನ್ಸೀಸ್ ಗಳಿವೆ ಸ್ನೇಹಿತರೆ. ಸ್ಯಾಲರಿ ನೋಡಿ, 24,000ದಿಂದ 64,000 ಅಂದ್ರೆ ನಿಮಗೆ ಬೇಸಿಕ್ 24,000 ಇದೆ. ಒಳ್ಳೆ ಸ್ಯಾಲರಿ ಇದೆ ನಿಮಗೆ. ಅಲೋಯೆನ್ಸಸ್ ಅಂತೆ, ಪೇಪರ್, ಅದು ಇದು ಎಲ್ಲ ತುಂಬಾ ಒಳ್ಳೆ ಸ್ಯಾಲರಿ ಸಿಗುತ್ತೆ ನಿಮ್ಮ ಕೈಗೆ ಬರೋಷ್ಟರಲ್ಲಿ. ಅಂಡ್ ಇದು ಕಂಪ್ಲೀಟ್ ಆಗಿ ಏನಿದೆ, ಇದು ಡೀಟೇಲ್ ಏಜ್ ಲಿಮಿಟ್ ಏನು, 20-28 ಪ್ಲಸ್ ನಿಮಗೆ ರಿಸರ್ವೇಶನ್ಸ್ ಏನಿದೆ ಎಲ್ಲ ಕೂಡ ಇಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಕಂಪ್ಯೂಟರ್ ಲಿಟರಸಿ ಸರ್ಟಿಫಿಕೇಟ್ ಬೇಕಾ, ಎಸ್, ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂದ್ರೆ ಏನೋ ನೋಟಿಫಿಕೇಶನ್ ಇದೆಯಲ್ಲ ಅದ್ರ ಬಗ್ಗೆ ಕೂಡ ತಿಳಿಸ್ತಾ ಹೋಗ್ತೀನಿ. ಡೀಟೇಲ್ ಆಗಿ ನೋಡಿ. ಅಂಡ್ ಅಪ್ಲೈ ಮಾಡಕ್ಕೆ ಆಲ್ರೆಡಿ ಲಿಂಕ್ ಇದೆ. ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಪ್ಲೈ ಮಾಡಕ್ಕೆ ಡೈರೆಕ್ಟ್ ಲಿಂಕ್ ಅಲ್ಲಿಂದ ಅಪ್ಲೈ ಮಾಡಬಹುದು ಸ್ನೇಹಿತರೆ. ಇದರ ಅಫಿಷಿಯಲ್ PDF ಆಲ್ರೆಡಿ ನಾವು ಶೇರ್ ಮಾಡಿದೀವಿ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ. ನಮ್ಮ ಟೆಲಿಗ್ರಾಮ್ ಇಂದ ಕೂಡ ತಗೋಬಹುದು, ಅಥವಾ ನಿಮ್ಮ ವೆಬ್ಸೈಟ್ ಅಲ್ಲಿ ಕೂಡ ಸಿಗುತ್ತೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಬನ್ನಿ ಹಾಗಾದ್ರೆ ನೋಡೋಣ ಏನಿದೆ ನೋಟಿಫಿಕೇಶನ್ ಡೀಟೇಲ್ ಆಗಿ, ಯಾವತ್ತು ಲಾಸ್ಟ್ ಡೇಟ್ ಏನು ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ 1ನೇ ತಾರೀಕು ಇವತ್ತಿಂದ August 1 ಇಂದ ಅಪ್ಲೈ ಮಾಡಬಹುದು. 21 ಲಾಸ್ಟ್ ಡೇಟ್ ಇರುತ್ತೆ. ಓಕೆ, 21 ಲಾಸ್ಟ್ ಡೇಟ್ ಇರುತ್ತೆ. ಅಂಡ್ ನೀವು ಅದನ್ನ ಕಂಪ್ಲೀಟ್ ಆಗಿ ಈ ಲಾಸ್ಟ್ ಡೇಟ್ ಒಳಗೆ ಎಡಿಟ್ ಮಾಡೋದು ಎಲ್ಲ ಮಾಡೋದು ಕೂಡ ಮಾಡಿ ಮುಗಿಸ್ಬೋದು. ಆನ್ಲೈನ್ ಪೇಮೆಂಟ್ ಮಾಡಬೇಕಾಗಿತ್ತು. ಅಪ್ಲಿಕೇಶನ್ ಫಾರ್ಮ್ ಏನಿದೆ, ಫೀಸು ಅದೆಷ್ಟು ಅಂತ ಮುಂದೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಸೆಪ್ಟೆಂಬರ್ ಅರೌಂಡ್ ನಿಮಗೆ ಒಂದು ಹಾಲ್ ಟಿಕೆಟ್ ಬರ್ತಕ್ಕಂಥದ್ದು. ಅಕ್ಟೋಬರ್ ಅಲ್ಲಿ ನಿಮಗೆ ಪ್ರಿಲಿಮ್ಸ್, ಇಲ್ಲಿ 2 ಟೆಸ್ಟ್ ಇರುತ್ತೆ, ಒಂದು ಪ್ರಿಲಿಮ್ಸ್ ಮೇನ್ಸ್ ಅಂತ. ಎಲ್ಲ ನಿಮಗೆ ಕಂಪ್ಯೂಟರ್ ಬೇಸ್ಡ್, ಕಂಪ್ಯೂಟರ್ ಟಿಕ್ ಮಾಡಬೇಕಾಗಿರೋದು. ರಫ್ ಶೀಟ್ ಇರುತ್ತೆ, ವರ್ಕ್ ಮಾಡಕ್ಕೆ ರಫ್ ಶೀಟ್ ವರ್ಕ್ ಮಾಡಬೇಕಾಗುತ್ತೆ. ಅಕ್ಟೋಬರ್ ಅಲ್ಲಿ ಪ್ರಿಲಿಮ್ಸ್ ಆದ್ರೆ ನಿಮಗೆ ನವೆಂಬರ್ ಅಲ್ಲಿ ನಿಮಗೆ ಮೇನ್ಸ್ ಎಕ್ಸಾಮ್ ಇರುತ್ತೆ. ಅಂಡ್ ಅಲಾಟ್ಮೆಂಟ್, ದೇರ್ ಇಸ್ ನೋ ಇಂಟರ್ವ್ಯೂ ಅಲ್ವಾ. ಅಲಾಟ್ಮೆಂಟ್ ನಿಮಗೆ 2026 ಮಾರ್ಚ್ ಅಷ್ಟಲ್ಲಿ ನಿಮಗೆ ಅಲಾಟ್ಮೆಂಟ್ ಸಿಗುತ್ತೆ. ಓನ್ಲಿ 6 to 8 ಮಂತ್ಸ್ ಒಳಗೆ ಕಂಪ್ಲೀಟ್ ಪ್ರೋಸೆಸ್ ಮುಗ್ದೋಗುತ್ತೆ. ಅಂಡ್ ಇಲ್ಲಿ ಏಜ್ ಲಿಮಿಟ್ ನೋಡಿ, ಮಿನಿಮಮ್ 20-28 ಡಿಗ್ರಿ ಆಗಿರಬೇಕು ಅಂತ ಹೇಳಿದ್ದೀನಿ. ಹಾಗಾಗಿ 20-28 ಮಿನಿಮಮ್ ಇದೆ. ಅದ್ ಬಿಟ್ಟು SC/ST ಗಾದ್ರೆ +5 years ಅಂದ್ರೆ 28+5, OBC ಗಾದ್ರೆ 28+3, ಅಂಡ್ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಆದ್ರೆ 28+10. ಸೊ ಇಷ್ಟು ಏಜ್ಗಳು ತನಕ ನಾವು ಅಪ್ಲೈ ಮಾಡಬಹುದು. ಅಂಡ್ ಅದರ್ ಎಕ್ಸ್ ಸರ್ವಿಸ್ ಮ್ಯಾನ್, ವಿಂಡೋ, ಅದೆಲ್ಲ ಏನಿದೆ ಆಸ್ ಪರ್ ಗೌರ್ಮೆಂಟ್ ನಾರ್ಮ್ಸ್. ನಿಮಗೆ ನೋಟಿಫಿಕೇಶನ್ ಇನ್ನೂ ಡೀಟೇಲ್ ಆಗಿದೆ, ಅಲ್ಲಿ ತಾವು ನೋಡ್ಕೋಬಹುದು. ಅಂಡ್ ಇಲ್ಲಿ ಎಜುಕೇಶನ್ ಅಂದಾಗ ತುಂಬಾ ಜನ ಕೇಳ್ತಾ ಇರ್ತಾರೆ, ಪದೇ ಕೇಳ್ತಾರೆ, ಕಂಪ್ಲೀಟ್ ವಿಡಿಯೋ ನೋಡಲ್ಲ. ಸರ್ ನಾವು ಇನ್ನು ಫೈನಲ್ ರಿಸಲ್ಟ್ ಬಂದಿಲ್ಲ, ಅಪ್ಲೈ ಮಾಡಬಹುದಾ? ಅಪ್ಲೈ ಮಾಡಕ್ಕಾಗಲ್ಲ ಸ್ನೇಹಿತರೆ. ಇಲ್ಲಿ ಪಾಸ್ ಆಗಿರಬೇಕು, ಡಿಗ್ರಿ ಪಾಸ್ ಆಗಿರಬೇಕು. 21/8 ಲಾಸ್ಟ್ ಡೇಟ್ ಏನಿದೆ 2025. ಇದ್ರ ಒಳಗೆ ನಿಮಗೆ ಪಾಸ್ ಆಗಿರಬೇಕು. ನಿಮಗೆ ಸರ್ಟಿಫಿಕೇಟ್ ಪಾಸ್, ಅಟ್ಲೀಸ್ಟ್ ಪ್ರಾವಿಷನಲ್ ಸರ್ಟಿಫಿಕೇಟ್ ಆದ್ರೂ ಬಂದಿರಬೇಕು ಪಾಸ್ ಆಗಿದೆ ಅಂತ. ಇಫ್ ನಾಟ್ ಏನೋ ಒರಿಜಿನಲ್ ಬಂದಿಲ್ಲ ಅಂದ್ರೆ ಪ್ರಾವಿಷನಲ್. ಇಷ್ಟು ಒಳಗೆ ನಿಮ್ ರಿಸಲ್ಟ್ ಅನೌನ್ಸ್ ಆಗಿದ್ರೆ ಯು ಕ್ಯಾನ್ ಅಪ್ಲೈ ಇಟ್. ಓಕೆ, ಇಲ್ಲಿ ಲ್ಯಾಂಗ್ವೇಜ್ ಕಂಪ್ಯೂಟರ್ ಲಿಟ್ರಸಿ ಬಗ್ಗೆ ಮಾತಾಡ್ತಾರೆ. ಕಂಪ್ಯೂಟರ್ ಲಿಟ್ರಸಿ ಅಂದ್ರೆ ಕಂಪ್ಯೂಟರ್ ನಿಮ್ಗೆ ಜಸ್ಟ್ ಆಪರೇಟಿಂಗ್ ವರ್ಕಿಂಗ್ ನಾಲೆಜ್ ಇದ್ರೆ ಸಾಕು. ಈಗ ಎಲ್ಲರಿಗೂ ಯಾರು ಗೊತ್ತಿಲ್ಲ, ಈಗ ಮೊಬೈಲೇ ಕಂಪ್ಯೂಟರ್ ತರ ಆಗಿದೆ, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಚಿಕ್ಕ ಮಕ್ಕಳು ಕಂಪ್ಯೂಟರ್ ಬಗ್ಗೆ ಹೆಂಗ್ ಆಪರೇಟ್ ಮಾಡೋದು ಗೊತ್ತಿರುತ್ತೆ. ಬಟ್ ಇಲ್ಲಿ ಏನು ಅಂದ್ರೆ, ನೀವು ಡಿಗ್ರಿ ಅಥವಾ ಡಿಪ್ಲೊಮಾ ಅಥವಾ ಹೈಸ್ಕೂಲ್ ಅಲ್ಲಿ ನಾವು ಕಂಪ್ಯೂಟರ್ ಬಂದಾಗ, ನಾವು ಸ್ಕೂಲಲ್ಲಿ ಇದ್ದಾಗ ಅವಾಗ ತಾನೇ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರು. ಅವಾಗ ಕಂಪ್ಯೂಟರ್ ಅಲ್ಲಿ ಬೇಸಿಕ್ ಕಂಪ್ಯೂಟರ್ಸ್ ಅಂತ
ನಮಗೆ ಸ್ಕೂಲ್ಗಳಲ್ಲಿ ಸರ್ಟಿಫಿಕೇಟ್ ಕೊಟ್ಬಿಡ್ತಾ ಇದ್ರು. ಸೊ ಆ ತರ ನಿಮ್ಗೆ ಏನಾದ್ರು ಓದ್ಬೇಕಾದ್ರೆ ಈಗ ಐ ಟಿ ಓದಿರ್ತೀರಾ, ಓಕೆ, ಯಾವ್ದಾದ್ರು ಐ ಟಿ ಸಬ್ಜೆಕ್ಟ್, ಕಂಪ್ಯೂಟರ್ ರಿಲೇಟೆಡ್ ಸಬ್ಜೆಕ್ಟ್ ಓದಿರ್ತೀರಾ ಆಪ್ಷನಲ್ ಸಬ್ಜೆಕ್ಟ್ ಆಗಿ, ಅಥವಾ ನಿಮ್ಮ ಸ್ಕೂಲ್ ಕಾಲೇಜಲ್ಲಿ ಕಂಪ್ಯೂಟರ್ ಲ್ಯಾಬ್ಸ್ ಗಳಿರುತ್ತೆ, ಅಲ್ಲಿಂದ ಏನಾದ್ರು ಓದಿರ್ತೀರಾ, ಅಲ್ಲಿ ನಿಮ್ಗೆ ಯಾವ್ದಾದ್ರು ಮಾರ್ಕ್ಸ್ ಕಾರ್ಡ್ ಕಂಪ್ಯೂಟರ್ ಬಗ್ಗೆ ಸ್ಪೆಸಿಫೈ ಆಗಿರುತ್ತೆ, ಅಂತವ್ರು ಏನು ಬೇಕಾಗಿಲ್ಲ. ಯಾರಿಗೆ ಈ ಒಂದು ಕಂಪ್ಯೂಟರ್ ಓದಿಲ್ಲ ಅಪ್ಪ ನಾನು ಇಡೀ ಜೀವನದಲ್ಲಿ ಸ್ಕೂಲ್ಗಳಲ್ಲಿ ಅಂತಂದ್ರೆ ಅವ್ರಿಗೊಂದು ಸರ್ಟಿಫಿಕೇಟ್ ಬೇಕಂದ್ರೆ ನೀವು ಜಸ್ಟ್ ನನ್ಗೆ ಗೊತ್ತು ಕಂಪ್ಯೂಟರ್ ಅನ್ನೋದು ನಿಮ್ಗೆ ಅವೆಲ್ಲ ಸಿಕ್ಬಿಡುತ್ತೆ, ಅದೇನ್ ತಲೆ ವಿಷಯ ಅಲ್ಲ. ಓಕೆ, ಕಂಪ್ಯೂಟರ್ ಲಿಟ್ರಸಿ ಇಟ್ ಇಸ್ ಮ್ಯಾಂಡೇಟರಿ ಅಂತ ಇದೆ. ಓಕೆ, ಸರ್ಟಿಫಿಕೇಟ್ ತೋರಿಸಬೇಕು. ಅಥವಾ ನಿಮ್ಮ ಸಬ್ಜೆಕ್ಟ್ಸ್ಗಳಲ್ಲಿ, ನಿಮ್ಮ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಓದಿದ್ರೆ, ಅಥವಾ ಈಗೇನು ಎಲ್ಲಾ ಸ್ಕೂಲ್ಗಳು ಇರುತ್ತೆ ಆ ಲ್ಯಾಬ್ ಅಲ್ಲಿ ಮೆನ್ಷನ್ ನಿಮಗೆ ಮಾಡಿದ್ರೆ ಮಾರ್ಕ್ಸ್ಗಳು, ದಟ್ ಇಸ್ ಮೋರ್ ದನ್ ಎನಫ್. ದೇರ್ ಇಸ್ ನೋ ಅದರ್ ಸರ್ಟಿಫಿಕೇಟ್ ಬೇಕಾಗಿರಲ್ಲ. ಓಕೆ, ಫೈನ್ ಸರ್. ಇನ್ನು ಅಪ್ಲಿಕೇಶನ್ ಫೀಸ್ ಬಂದು ₹175 ಫಾರ್ SC ST ಫಿಸಿಕಲ್ ಹ್ಯಾಂಡಿಕ್ಯಾಪ್. ಓಕೆ, ಅಂತವ್ರಿಗೆ ₹175 ಇದೆ. ಇನ್ನು ಮಿಕ್ಕಿದವ್ರಿಗೆ OBC ಆಗಿರ್ಬೋದು, EWS ಆಗಿರ್ಬೋದು, GM ಆಗಿರ್ಬೋದು, ಅವ್ರಿಗೆ ₹850 ಪ್ಲಸ್ ಟ್ರಾನ್ಸಾಕ್ಷನ್ ಫೀ ಇರುತ್ತೆ ಆನ್ಲೈನ್. ಅದು ನೀವೇ ಮಾಡಬೇಕು ಅಂತಿದೆ. ₹850 ನೀವು ಆನ್ಲೈನ್ ನಲ್ಲೇ ನೀವು ಕಟ್ಟಬೇಕು. ಲಾಸ್ಟ್ ಡೇಟ್ ಎಷ್ಟು? 21/8, ದಟ್ ಇಸ್ ಲಾಸ್ಟ್ ಡೇಟ್. ಓಕೆ, ಫೈನ್ ಸರ್. ಇನ್ನು ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಂದ್ರೆ ನಾರ್ಮಲ್ ಬ್ಯಾಂಕಿಂಗ್ ಏನಿರುತ್ತೆ, ಇಂಗ್ಲಿಷ್ ಇರುತ್ತೆ, ಒಂದು ರೀಸನಿಂಗ್ ಇರುತ್ತೆ, ಇನ್ನೊಂದು ಮೆಂಟಲ್ ಎಬಿಲಿಟಿ ಅಂದ್ರೆ ಆಪ್ಟಿಟ್ಯೂಡ್, ನ್ಯೂಮರಿಕಲ್ ಎಬಿಲಿಟಿ ಆಪ್ಟಿಟ್ಯೂಡ್ ಅಂತ ಕರಿತೀವಿ, ಇನ್ನೊಂದು ರೀಸನಿಂಗ್ ಇರುತ್ತೆ. ಇಲ್ಲಿ ನೋಡಿ, ಇದು ಇಂಗ್ಲಿಷ್ ಲ್ಯಾಂಗ್ವೇಜ್ ಮಾತ್ರ ಇಂಗ್ಲಿಷ್ ಅಲ್ಲೇ ಇರುತ್ತೆ. ಇನ್ ಬಿಟ್ಟು ಇದೆರಡು ಬೇಕಾದ್ರೆ ನೀವು ಕನ್ನಡನ ಸೆಲೆಕ್ಟ್ ಮಾಡ್ಬೋದು. ನೀವು ಅಪ್ಲೈ ಮಾಡ್ಬೇಕಾದ್ರೆ ಕನ್ನಡ ಅಂತ ಕೊಟ್ಟರೆ ಕನ್ನಡ ಸೆಲೆಕ್ಟ್ ಆಗುತ್ತೆ. ಓಕೆ, ನಿಮ್ ಕನ್ನಡದಲ್ಲಿ ಬರುತ್ತೆ. ಇಂಗ್ಲಿಷು ಕನ್ನಡ ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ತಗೋಬಹುದು ನೀವು. ಸೊ ಇದು 100 ಮಾರ್ಕ್ಸ್ಗೆ 100 ಕ್ವಶನ್ಸ್. ಇಂಗ್ಲಿಷ್ 30, ಆಪ್ಟಿಟ್ಯೂಡ್ 35, ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ರೀಸನಿಂಗ್ 35, ಒಟ್ಟು 100 ಕ್ವಶನ್ 100 ಮಾರ್ಕ್ಸ್. ಒಂದೊಂದು ಸೆಕ್ಷನ್ಗೆ 20 ಮಿನಿಟ್ ಇರುತ್ತೆ ಸ್ನೇಹಿತರೆ. ಸೆಪರೇಟ್ ಟೈಮ್ ಅಲಾಟ್ಮೆಂಟ್. ನೀವು ಆನ್ಲೈನ್ ಓಪನ್ ಮಾಡಿದಾಗ ನಿಮ್ಗೆ ಯಾವ್ದಾದ್ರು ಒಂದು ಸೆಕ್ಷನ್ ಬರ್ತೀಗ. ಫಾರ್ ಎಕ್ಸಾಂಪಲ್ ನಿಮ್ಗೆ ಫಸ್ಟ್ ರೀಸನಿಂಗ್ ಎಬಿಲಿಟಿ ಬಂತು ಅಂತ ಇಟ್ಕೊಳ್ಳಿ, ಅದು 20 ನಿಮಿಷ ತನಕ ಇರುತ್ತೆ. ಅಷ್ಟರಲ್ಲಿ ಆ ಕ್ವಶನ್ಸ್ 35 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಅಂದ್ರೆ ಅಷ್ಟು ಅಟೆಂಡ್ ಮಾಡಿ ಅಂತ ಹೇಳ್ತಾ ಇಲ್ಲ, ಅಂದ್ರೆ ಅಷ್ಟರೊಳಗೆ ನೀವು ಅದನ್ನ ಮ್ಯಾನೇಜ್ ಮಾಡಬೇಕು. ಯಾಕಂದ್ರೆ ಅದಾದ್ಮೇಲೆ ನೆಕ್ಸ್ಟ್ ಸೆಕ್ಷನ್ಗೆ ಹೋಗುತ್ತೆ, ವಾಪಸ್ ಈ ಸೆಕ್ಷನ್ ಬರಕ್ಕಾಗಲ್ಲ. ಹಂಗೆ ಸೆಪರೇಟ್ ಟೈಮ್ಸ್ ಇರುತ್ತೆ. ಒಟ್ಟು 1 ಗಂಟೆ 20 ನಿಮಿಷ ಇರುತ್ತೆ. ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇದೆ, ತಪ್ಪಾದ್ರೆ 0.25 ನೆಗೆಟಿವ್ ಮಾರ್ಕ್ಸ್. ಓಕೆ, 1/4 ಅಂತ ಏನ್ ಕರಿತೀವಿ, ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ. ಇಲ್ಲಿ ನೀವೇನೋ ಅವರು ಕಟ್ ಆಫ್ ಮಾಡ್ತಾರೆ, ಕಟ್ ಆಫ್ ಮಾಡಿ ಕಟ್ ಆಫ್ ಕ್ಲಿಯರ್ ಮಾಡ್ತೀರಾ, ಆಗ ಮೇನ್ಸ್ ಎಕ್ಸಾಮ್ ಆಗುತ್ತೆ. ಅಲ್ಲಿ ನೋಡಿ, ಜನರಲ್ ಅವೇರ್ನೆಸ್ ಅಥವಾ ಫೈನಾನ್ಷಿಯಲ್ ಅವೇರ್ನೆಸ್, ಇದು ನಿಮಗೆ ಬ್ಯಾಂಕಿಂಗ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಮತ್ತೆ ನಾರ್ಮಲ್ ಕರೆಂಟ್ ಅಫೇರ್ಸ್ ಅದಿರುತ್ತೆ. ಅದು ನೀವು ಕನ್ನಡದಲ್ಲೂ ಬೇಕಾದ್ರೆ ತಗೋಬಹುದು. ಓಕೆ, ಇಂಗ್ಲಿಷ್ ಮಾತ್ರ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರುತ್ತೆ. ಇನ್ ರೀಸನಿಂಗ್ ಆಪ್ಟಿಟ್ಯೂಡ್ ಬಂದು ನಿಮಗೆ ಯಾವ ಲ್ಯಾಂಗ್ವೇಜ್ ನೀವು ಸೆಲೆಕ್ಟ್ ಮಾಡಿರ್ತೀರೋ ಆ ಲ್ಯಾಂಗ್ವೇಜ್ ಅಲ್ಲಿ ಬರುತ್ತೆ. ಓಕೆ, ಇದು 200 ಮಾರ್ಕ್ಸ್ಗೆ ನಡೀತಾ ಇರ್ತಕ್ಕಂಥದ್ದು. 155 ಇಲ್ಲೂ ಸಪರೇಟ್ ನಿಮಗೆ ಸೆಪರೇಟೆಡ್ ಟೈಮ್ ಅಲಾಟ್ಮೆಂಟ್ ಇರುತ್ತೆ ಒಂದೊಂದು ಸೆಕ್ಷನ್ಗೆ ಸ್ನೇಹಿತರೆ. ಒಟ್ಟು 2 ಗಂಟೆ 2 hours 200 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಕಟ್ ಆಫ್ ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ಈ ಫೈನಲ್ ಕಟ್ ಆಫ್ ನಿಮಗೆ ಮೇನ್ಸ್ ಎಲ್ಲಿ ಏನ್ ನಡೆದಿರುತ್ತೆ ಅದ್ರ ಮೇಲೆ ಕೊಡೋದು. ಇದು ಕೂಡ ಕಂಪ್ಯೂಟರ್ ಬೇಸ್ಡ್. ನೀವೇನು ಮಾರ್ಕ್ ಶೀಟ್ ಅಂದ್ರೆ ನಿಮಗೆ ವರ್ಕಿಂಗ್ ಶೀಟ್ ಅಲ್ಲಿ ವರ್ಕ್ ಮಾಡ್ಬಿಟ್ಟು ಅಲ್ಲಿ ಆನ್ಲೈನ್ ಅಲ್ಲಿ ಟಿಕ್ ಮಾಡ್ತಾ ಹೋಗ್ಬೇಕು. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 200 ಮಾರ್ಕ್ಸ್ ಏನಿರುತ್ತೆ, ಇದು ಫೈನಲ್ ಕಟ್ ಆಫ್ ಅಲ್ಲಿ ನಿಮಗೆ 200 ಮಾರ್ಕ್ಸ್ ಅನ್ನ ನೀವು 100 ಮಾರ್ಕ್ಸ್ಗೆ ಅವನು ರೆಗ್ಯುಲೈಸ್ ಮಾಡಿ ಅದನ್ನ ತಂದು ನಿಮ್ಗೆ 100 ಮಾರ್ಕ್ಸ್ಗೆ ಕಟ್ ಆಫ್ ಕೊಡ್ತಕ್ಕಂಥದ್ದು. ನಾ ಕಟ್ ಆಫ್ ಬಗ್ಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಸಿಲೆಬಸ್, ನಾರ್ಮಲ್ ಸಿಲೆಬಸ್ ಬ್ಯಾಂಕಿಂಗ್ ಗೊತ್ತೇ ಇದೆ ನಿಮ್ಗೆ. ಈಗ ಇತ್ತೀಚೆಗೆ IBPS PO ಕೂಡ ಕಾಲಾಗಿದೆ, ಅದು ಕೂಡ ನಾವು ನೋಟಿಫಿಕೇಶನ್ ಮಾಡಿದೀವಿ ಅಲ್ವಾ, ನೋಡಿದೀರಾ. ಸೇಮ್ ಸಿಲೆಬಸ್. ಇಲ್ಲಿ ದ ಲೆವೆಲ್ ಆಫ್ ಎಕ್ಸಾಮಿನೇಷನ್ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ. ಇದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿರ್ಬೋದು, ನಂಬರ್ ಸೀರೀಸ್ ಆಗಿರೋದು, ಆವರೇಜ್, ಏಜ್ ಬಗ್ಗೆ, ಪರ್ಸೆಂಟೇಜ್ ಬಗ್ಗೆ, ಕಾಲ ಮತ್ತು ದೂರ, ಡಿಸ್ಟೆನ್ಸ್ ಬಗ್ಗೆ, ಟೈಮ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್, ಈ ತರದ ಬಗ್ಗೆ ಇರುತ್ತೆ. ರೀಸನಿಂಗ್ ಪಜಲ್ ಇರುತ್ತೆ, ಅಲ್ಲಿ ಬ್ಲಡ್ ರಿಲೇಷನ್ ಇರುತ್ತೆ. ಓಕೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ನಾರ್ಮಲ್ ಕ್ಲಾನ್ಸ್ ಟೆಸ್ಟ್ ಅಂತ ಕರಿತೀವಿ. ಓಕೆ, ಕ್ಲಾನ್ಸ್ ಟೆಸ್ಟ್ ಅಂತಂದ್ರೇನು, ನಿಮಗೆ ಪ್ಯಾರಾಗ್ರಾಫ್ ಅಲ್ಲಿ ಡ್ಯಾಶ್ ಅಂತ ಇರುತ್ತೆ 4-5 ಆ ತರದ್ದು. ಕಂಪ್ರೆನ್ಷನ್, ಪ್ಯಾಸೇಜ್ ಇರುತ್ತೆ, ಎರರ್ ಡಿಟೆಕ್ಷನ್, ಪ್ಯಾರಾಜಂಬಲ್ ಅಂದ್ರೆ PQRS ಅಂತ ಇಲ್ವಲ್ಲ ನಾವು, ಅದು. ಓಕೆ, ಈ ತರದ್ದು ನಿಮ್ಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ಇವೆಲ್ಲ ನೀವು ಮೆಮೊರಿ ಬೇಸ್ಡ್ ರೀಸೆಂಟ್ ಕ್ವಶನ್ಸ್ ಏನು ಎಕ್ಸಾಮ್ಗಳಾಗಿದೆ ಅದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಪ್ಯಾಟರ್ನ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಇನ್ನು ನಾನು ನಿಮ್ಗೆ ಹೇಳಿದೆ ಕರ್ನಾಟಕದಲ್ಲಿ ಅಪ್ಲೈ ಮಾಡಿ ಅಂತ. ಕರ್ನಾಟಕದಲ್ಲಿ ಒಳ್ಳೆ ಸೆಟ್ ಆಫ್ ವೇಕೆನ್ಸೀಸ್ ಇದೆ. ಟೋಟಲ್ ನಿಮಗೆ ಕರ್ನಾಟಕದಲ್ಲಿ ಅಪ್ಲೈ ಮಾಡಿದ್ರೆ ಔಟ್ ಆಫ್ 10,277 ಅಲ್ಲಿ ನಿಮ್ಗೆ ಕರ್ನಾಟಕದಲ್ಲಿ ಅಪ್ಲೈ ಮಾಡಿದ್ರೆ 1,170 ಪೋಸ್ಟ್ಗಳಿವೆ ಸ್ನೇಹಿತರೆ. ಇಲ್ಲಿ ಕ್ಯಾಟಗರಿ ವೈಸ್ ಕೊಟ್ಟಿದ್ದೀನಿ ನೋಡಿ, ಏನೇನು ಕ್ಯಾಟಗರಿ. ಇಲ್ಲಿ ನೋಡಿ, ಇಲ್ಲಿ ನಾಟ್ ರಿಪೋರ್ಟೆಡ್ ಅಂತಿದೆಯಲ್ಲ, UK ಬ್ಯಾಂಕ್ ನಾಟ್ ರಿಪೋರ್ಟೆಡ್ ಅಂತಿದೆ, ಕರ್ನಾಟಕದ ಇಂಡಿಯನ್ ಬ್ಯಾಂಕ್ ನಾಟ್ ರಿಪೋರ್ಟೆಡ್ ಅಂತಿದೆ. ಓಕೆ, ಅಂದ್ರೆ ಇದು ನಿಮ್ಗೆ ಎಕ್ಸಾಮಿನೇಷನ್ ಆಗಿ ರಿಸಲ್ಟ್ ಬರೋ ಅಷ್ಟರಲ್ಲಿ ಅವರು ನಮ್ಗೆ ಇನ್ನೂ ವೇಕೆನ್ಸೀಸ್ ಅಂತ ಅವ್ರು ಕೊಡಬಹುದು, ಇನ್ನು ಕೊಟ್ಟಿಲ್ಲ ಅವರು ಅಂತ ಅರ್ಥ. NR ಅಂದ್ರೆ ಈ ಬ್ಯಾಂಕ್ ಕೊಟ್ರೆ ಆಗ 1,170 ಇರೋದು ಇದು 1,500 ಆಗ್ಬೋದು ಅಥವಾ 2,000 ಕೂಡ ಆಗ್ಬೋದು. ಈ 2 ಬ್ಯಾಂಕ್ಗಳು ವೇಕೆನ್ಸೀಸ್ ಗಳನ್ನ ತಂದ್ರೆ 2,000 ಬೇಕಾದ್ರೂ ಆಗ್ಬೋದು ಕರ್ನಾಟಕದಲ್ಲಿ. ಸೊ ಹಂಗಾಗಿ ಈಗ ನಾಟ್ ರಿಪೋರ್ಟೆಡ್ ಅಷ್ಟೇ. ಈ ಒಂದು ನೋಟಿಫಿಕೇಶನ್ ಬರೋ ಟೈಮಲ್ಲಿ ಕಂಪ್ಲೀಟ್ ಪ್ರೋಸೆಸ್ ಆಗಿ ಅಪಾಯಿಂಟ್ ಆಗೋ ಟೈಮಲ್ಲಿ ಇವರು ಈ ವೇಕೆನ್ಸೀಸ್ ಗಳನ್ನ ಕೊಡಬಹುದು IBPS ಗೆ. ಅವಾಗ ಇದು ಜಾಸ್ತಿ ಆಗುತ್ತೆ ಪೋಸ್ಟ್.
ಓಕೆ, ಸೊ ಹಂಗಾಗಿ ದಯವಿಟ್ಟು ಅಪ್ಲೈ ಮಾಡಿ. ಬೇರೆ ನಾರ್ತ್ ಇಂಡಿಯನ್ ಅವರು ಇಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ ಅವ್ರಿಗೆ ಒಂದು ಲಾಸ್ಟ್ 2 years ಇಂದ ಏನ್ ಮಾಡಿದ್ದಾನೆ, ಒಂದು ಏನ್ ಮಾಡಿದ್ದಾರೆ, ಅವ್ರಿಗೊಂದು ಟಕ್ಕತ್ತ ತಲೆ ಮೇಲೆ ಹೊಡೆದಂಗೆ ಒಂದು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇಟ್ಬಿಟ್ಟಿದ್ದಾರೆ. ಮದ್ದಿರ್ಲಿಲ್ಲ ಅದು, ಈಗ 3-4 ವರ್ಷದಿಂದ ಇಟ್ಟಿದ್ದಾರೆ ಅದು. ಓಕೆ, ಹಾಗಾಗಿ ನೀವೇನ್ ಕರ್ನಾಟಕದವ್ರೇನ್ ತಲೆ ಕೆಡಿಸ್ಕೊಳ್ಳೋ ನೆಸಿಟಿ ಇಲ್ಲ. ಇನ್ನು ಕರ್ನಾಟಕದಲ್ಲಿ ಪ್ರಿಲಿಮ್ಸ್ ಎಲ್ಲಿ ನಡೆಯುತ್ತೆ ಎಕ್ಸಾಮು ಅಂತ ನೋಡೋದಾದ್ರೆ, ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿಲಿ ಇರುತ್ತೆ ಸ್ನೇಹಿತರೆ. ಇದು ಮೇನ್ಸ್ ಎಕ್ಸಾಮು. ಪ್ರಿಲಿಮ್ಸ್ ಪಾಸ್ ಆದ್ಮೇಲೆ ಮೇನ್ಸ್ ಎಕ್ಸಾಮ್ ಏನ್ ನಡೆಯುತ್ತೆ ಅದು ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಧಾರವಾಡ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿಲಿ ಇರುತ್ತೆ ಸ್ನೇಹಿತರೆ. ಸೊ ಇದು ಮೇನ್ಸ್ ಎಕ್ಸಾಮ್ ಒಂದು ಸೆಂಟರ್ಸ್. ನಿಮ್ ನಿಯರ್ ಬೈ ಯಾವ್ದಿದೆ ಲೊಕೇಶನ್ ಅದನ್ನ ಬೇಗ ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡಿ. ಆಗ ನಿಮ್ ಲೊಕೇಶನ್ ಬರುತ್ತೆ. ಅಲ್ಲೇನಾದ್ರು ಜಾಸ್ತಿ ಆದ್ರೆ ಪಕ್ಕದ ಲೊಕೇಶನ್ಗೆ ಹಾಕ್ತಾರೆ. ತುಂಬಾ ಜನ ಅಪ್ಲೈ ಮಾಡ್ತಾರೆ ಇದಕ್ಕೆ. ಸೊ ಹಂಗಾಗಿ ಎಸ್ಪೆಷಲಿ ನಾರ್ತ್ ಇಂಡಿಯಾ ಬರೋದು ಈಗ ನಾವು ತಪ್ಪಿಸ್ಬೋದು. ಕರ್ನಾಟಕದವರ ಬ್ಯಾಂಕಿಗಳು ಜಾಸ್ತಿ ಜನ ಇರಬೇಕು. ಈಗ ನಿಮ್ಗೆ ಗೊತ್ತಿದೆ ಕರ್ನಾಟಕದಲ್ಲಿ ಬ್ಯಾಂಕಿಗಳು ಇಲ್ಲ, ಜಾಸ್ತಿ ನಾರ್ತ್ ಇಂಡಿಯಾನವರು ಇದ್ದಾರೆ ಅಂತ. ಹಾಗಾಗಿ ದಿಸ್ ಇಸ್ ವೆರಿ ಗುಡ್ ಆಪರ್ಚುನಿಟಿ. ದಯವಿಟ್ಟು ಅಪ್ಲೈ ಮಾಡಿ. ಅಂಡ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಏನ್ ಹೇಳಿದೆ, ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ, ಇದು ನಿಮ್ಗಿರಲ್ಲ ಅಂದ್ರೆ ಕರ್ನಾಟಕದಲ್ಲಿ ಓದಿರ್ತೀರಾ, ಕನ್ನಡದವರಾಗಿರ್ತೀರಾ, ಅಥವಾ ಬೇರೆ ರಾಜ್ಯದವ್ರು ಕರ್ನಾಟಕದಲ್ಲೇ ಇದ್ರೆ ಅವ್ರು ಕನ್ನಡದಲ್ಲಿ ಓದಿ ಅಟ್ಲೀಸ್ಟ್ 10th ತನಕ ನೀವು ಕನ್ನಡ ಯಾವ್ದಾರು ಒನ್ ಆಫ್ ದ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ತಗೊಂಡಿದ್ರೆ, ನಿಮ್ಮ ಒಂದು ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್ ಏನೋ ಒಂದು ತಗೊಂಡು ಓದಿದ್ರೆ ಅವ್ರಿಗೆ ಇದಿರಲ್ಲ. ನಾರ್ತ್ ಇಂಡಿಯನ್ ಅವ್ರು ಮೊದ್ಲು ಇದಿರ್ಲಿಲ್ಲ 4-5 ವರ್ಷದಿಂದ. ಅವಾಗ ನಾರ್ತ್ ಇಂಡಿಯಾ ಅವ್ರು ಏನ್ ಮಾಡೋರು, ಇಲ್ಲಿ ಬಂದು ಅಪ್ಲೈ ಮಾಡಿ ಇಂಗ್ಲಿಷ್ ಬರೆದು ಪಾಸ್ ಆಗ್ಬಿಟ್ಟು ನಾರ್ತ್ ಇಂಡಿಯನ್ ಅವರೇ ತುಂಬಿರೋರು ಬ್ಯಾಂಕಲ್ಲಿ. ಅವಾಗ ಇದಿರ್ಲಿಲ್ಲ, ಅವ್ರಿಗೆ ಕನ್ನಡ ಬರಬೇಕು ಅಂತ ನೆಸಿಟಿ ಇರ್ಲಿಲ್ಲ. ಆದ್ರೆ ಇವಾಗ ಹಂಗಲ್ಲ, ಕನ್ನಡ ಓದಕ್ಕೆ ಬರೆಯಕ್ಕೆ ಬರಬೇಕು ಅಂತವ್ರಿಗೆ ನಾರ್ತ್ ಇಂಡಿಯನ್ ಅವ್ರಿಗೆ ಇರೋದು. ನಮ್ಗೆ ಲೋಕಲ್ ಅವ್ರಿಗಲ್ಲ. ಲೋಕಲ್ ಅವ್ರಿಗೆ ಇದು ಬೇಕಾಗಿಲ್ಲ. ಯಾಕಂದ್ರೆ ನೀವು 10th ತನಕ ಯಾವ್ದಾದ್ರು ಕನ್ನಡ ಒಂದ್ ಸಬ್ಜೆಕ್ಟ್ ಓದಿದ್ರೆ ಸೆಕೆಂಡೋ, ಥರ್ಡೋ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಅಲ್ಲೋ ಸಾಕು. ದಟ್ ಇಸ್ ಮೋರ್ ದನ್ ಎನಫ್. ಇಂಗ್ಲಿಷ್ ಮೀಡಿಯಂ ಓದಿ ಒಂದು ಕನ್ನಡ ಅಂತ ಓದಿರ್ತೀರಲ್ಲ, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್, ದಟ್ ಇಸ್ ಮೋರ್ ದನ್ ಎನಫ್. ಓಕೆ, ನಿಮಗೆ ಈ ಟೆಸ್ಟ್ ಇಲ್ಲ, ಬೇರೆಯವ್ರಿಗೆ ಈ ಟೆಸ್ಟ್ ಇರ್ತಕ್ಕಂಥದ್ದು. ಅಂದ್ರೆ ಏನು ಅಂದ್ರೆ ಜಸ್ಟ್ ಅವ್ರಿಗೆ ಬರುತ್ತೋ ಇಲ್ವೋ ಓದಕ್ಕೆ ಬರೆಯಕ್ಕೆ ಕನ್ನಡ ಅನ್ನೋದು ಟೆಸ್ಟ್ ಮಾಡಕ್ಕಷ್ಟೇ ಇದು. ಓಕೆ, ಫೈನ್ ಸರ್. ಇನ್ನು ನಾನು ನಿಮ್ಗೆ ಹೇಳಿದೆ ಕರ್ನಾಟಕದಲ್ಲಿ ಕನ್ನಡ ಇಸ್ ವೆರಿ ಇಂಪಾರ್ಟೆಂಟ್. ಬೇರೆ ರಾಜ್ಯದವ್ರು ಅಪ್ಲೈ ಮಾಡಬೇಕು ಅಂದ್ರೆ ಇಲ್ಲ, ರಾಜ್ಯವಾರ ಕೊಟ್ಟಿದ್ದೀನಿ ನೋಡಿ, ನಮ್ಗೆ ಕರ್ನಾಟಕದಲ್ಲಿ ಕನ್ನಡ ಇದೆ. ಓಕೆ, ಸೊ ಇದಕ್ಕೆ ತಲೆ ಕೆಡಿಸ್ಕೋಬೇಡಿ, ನಮ್ಮ ಕನ್ನಡದವ್ರಿಗೆ ಇದ್ರ ಬಗ್ಗೆ ನಾಟ್ ನೆಸೆಸರಿ. ಫೈನ್ ಸರ್. ಇನ್ನು ಕಟ್ ಆಫ್ ಬಗ್ಗೆ ಬರ್ತೀನಿ. ಲಾಸ್ಟ್ ಇಯರ್ ಏನ್ ಕಟ್ ಆಫ್ ಇತ್ತು ನೋಡಿ. ಬೇರೆ ರಾಜ್ಯದವ್ರು ಯಾಕೆ ಇಲ್ಲಿಗೆ ಬರ್ತಾರೆ ಅಂದ್ರೆ, ಇಲ್ಲಿ ನಮ್ಮ ಕರ್ನಾಟಕದವ್ರು ಕನ್ನಡದವ್ರು ಬರೆಯಲ್ಲ, ಕಟ್ ಆಫ್ ಕಮ್ಮಿ ಇರುತ್ತೆ. ಹಾಗಾಗಿ ಬೇರೆ ರಾಜ್ಯದಲ್ಲಿ ಕಟ್ ಆಫ್ ಜಾಸ್ತಿ ಇರುತ್ತೆ. ಹಾಗಾಗಿ ಅವ್ರು ಎಲ್ಲಿ ಬಂದು ಇಲ್ಲಿ ಬರೆದ್ರೆ ಅವ್ರ ಕಟ್ ಆಫ್ ಕಮ್ಮಿ ಇರುತ್ತಲ್ಲ, ಬೇಗ ಸೆಲೆಕ್ಟ್ ಆಗ್ಬಿಡ್ಬೋದು ಅಂತ. ಓಕೆ, ಕರ್ನಾಟಕ ವೆರಿ ಗುಡ್ ಪ್ಲೇಸ್ ಟು ವರ್ಕ್ ಅಲ್ವಾ. ಹಂಗಾಗಿ ಇಲ್ಲಿ ಬರ್ತಾರೆ ನೋಡಿ. ಬೇರೆ ರಾಜ್ಯಗಳಲ್ಲಿ ಕಟ್ ಆಫ್ ಇದು ಪ್ರಿಲಿಮ್ಸ್ 2024 ಪ್ರಿಲಿಮ್ಸ್ ಕಟ್ ಆಫ್ 100ಕ್ಕೆ ಇಲ್ಲಿ ನೋಡಿ, ಆಂಧ್ರ 77 ಇದೆ, ಗುಜರಾತ್ 77 ಇದೆ, 83 ಜಾರ್ಖಂಡ್ 80, 85, 86, ಒಡಿಶಾ 86, ಮಹಾರಾಷ್ಟ್ರ 73, ಕರ್ನಾಟಕ ನೋಡಿ 64, ತೆಲಂಗಾಣ ನೋಡಿ 68, ಉತ್ತರ ಪ್ರದೇಶ ನೋಡಿ 79. ಅರ್ಥ ಆಗ್ತಿದಿಲ್ಲ. ಹಾಗಾಗಿ ಬರೀತಾರೆ. ಇದು ಲಾಸ್ಟ್ ಇಯರ್ ಕಟ್ ಆಫ್ ಪ್ರಿಲಿಮ್ಸ್. ಮೇನ್ಸ್ ಕಟ್ ಆಫ್ ಬಂದು ನಿಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಅನ್ಕೋತೀನಿ, ನಾನು ಇದನ್ನ ತೋರಿಸ್ತೇನೆ. 200 ಮಾರ್ಕ್ಸ್ ಏನಿದೆ ಅದು 100 ಮಾರ್ಕ್ಸ್ಗೆ ತಂದು ಮೇನ್ಸ್ ಕಟ್ ಆಫ್ ಕೊಡ್ತಕ್ಕಂಥದ್ದು. ಇಲ್ಲಿ ನಾನು ಕರ್ನಾಟಕ ತೋರಿಸ್ತೀನಿ ನೋಡಿ. ಕರ್ನಾಟಕ ಇಲ್ಲಿದೆ ನೋಡಿ. ಇದು SC ಕ್ಯಾಟಗರಿ, ಇದು ST, ಇದು OBC, ಇದು EWS, ಇದು GM. ಇಲ್ಲಿ ಈ ಕಡೆ ಬಂದು ನಿಮಗೆ ಹಿಯರಿಂಗ್ ಇಂಪ್ಯಾರ್ಡ್, ಓಕೆ, ಕಣ್ ಕಾಣಿಸದೇ ಇರೋರು ಮತ್ತೆ ನಡೆಯಕ್ಕಾಗದಿರೋ ಅಂತ ಒಂದು ವೇಕೆನ್ಸೀಸ್ ಇರೋ ಕಟ್ ಆಫ್. ಕರ್ನಾಟಕದಲ್ಲಿ ನೋಡಿ, ಔಟ್ ಆಫ್ 100 ಮಾರ್ಕ್ಸ್ಗೆ ಮೇನ್ಸ್ ಅಲ್ಲಿ 30 ಮಾರ್ಕ್ಸ್ 0.38 SC ಗಿದೆ, 26 ST ಗಿದೆ, OBC ಗೆ 38 ಇದೆ, EWS 33 ಇದೆ, GM ಗೆ 38 ಇದೆ. ದಿಸ್ ಇಸ್ ದ ಕಟ್ ಆಫ್ ಒನ್. ಇನ್ನು 2023 ನೋಡಿದ್ರೆ ನೀವು ಅಲ್ಲೂ ಕೂಡ ಬೇರೆ ಬೇರೆ ರಾಜ್ಯದ್ದು ಬೇರೆ ಬೇರೆ ಕಟ್ ಆಫ್ ಇದೆ. ನಮ್ಮ ಕರ್ನಾಟಕ ನೋಡಿದ್ರೆ 75 ಇದೆ ಕಟ್ ಆಫ್. ಯಾಕೆ ಇಷ್ಟು ಜಾಸ್ತಿ 65, 75 ಇರುತ್ತೆ ಅಂದ್ರೆ ದ ವೇಕೆನ್ಸೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಜೊತೆಗೆ ಈಸಿ ಕ್ವಶನ್ ಪೇಪರ್ ತುಂಬಾ ಈಸಿ ಇದ್ರೆ ಕಟ್ ಆಫ್ ಜಾಸ್ತಿ ಆಗುತ್ತೆ. ಅಷ್ಟೇ ಸಿಂಪಲ್ ಫಂಡ ಸ್ನೇಹಿತರೆ. ಈ ಕ್ಲರ್ಕ್ ಅಲ್ಲಿ ತುಂಬಾ ಈಸಿ ಇರುತ್ತೆ ಕ್ವಶನ್ ಪೇಪರ್. ಅಂದ್ರೆ ಇಲ್ಲಿ ಫಾಸ್ಟ್ ಆಗಿ ಸಾಲ್ವ್ ಮಾಡ್ಬೇಕು ಅಷ್ಟೇ ಇಲ್ಲಿ ಬೇಕಾಗಿರೋದು. ಅದ್ರ ಮೇಲೆ ನಿಮಗೆ ಕಟ್ ಆಫ್ ಗಳು ಜಾಸ್ತಿನ ಕಮ್ಮಿನ ಹೋಗೋದು ಆ ತರ ನಿಂತ್ಕೊಳ್ಳುತ್ತೆ. ಇನ್ನು ಮೇನ್ಸ್ ಅಲ್ಲಿ 2023ನೇ ಇಸ್ವಿ ಮೇನ್ಸ್ ಅಲ್ಲಿ ಕಟ್ ಆಫ್ ನೋಡಿದ್ರೆ ಕರ್ನಾಟಕ ನೋಡಿದ್ರೆ ಇಲ್ಲಿದೆ ಕರ್ನಾಟಕ, ಇಲ್ಲಿ ನೋಡಿ 24 ಇದೆ SC, ಇಲ್ಲಿ ನೋಡಿ 24 ಇದೆ SC. ST ಗೆ ನಿಮ್ಗೆ 22 ಪಾಯಿಂಟ್ ಸಮಥಿಂಗ್ ಇದೆ. ಅಂದ್ರೆ OBC ಗೆ ನೀವು 32 ಇದೆ. ಅಂಡ್ ಇಲ್ಲಿ EWS ಗೆ ನಿಮ್ಗೆ 30 ಇದೆ. GM ಗೆ ನಿಮ್ಗೆ ಇಲ್ಲಿ 33 ಇದೆ. ದಿಸ್ ಇಸ್ ದ ಕಟ್ ಆಫ್ ಫಾರ್ 100 ಮಾರ್ಕ್ಸ್ಗೆ. ಸೊ ಹಾಗಾಗಿ ಕಟ್ ಆಫ್ ಜಸ್ಟ್ ಫಾರ್ ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು ಕಟ್ ಆಫ್. ಓಕೆ, ಇದು ನೀವು ಇದ್ರ ಮೇಲೆ ಡಿಪೆಂಡ್ ಆಗಬೇಡಿ. ನೀವು ಏನ್ ಮಾಡಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಇಲ್ಲಿ ಹೆಚ್ಚು ಫ್ರೀ ನಿಮಗೆ ಎಷ್ಟೊಂದು ಬ್ಯಾಂಕಿಂಗ್ ನಿಮಗೆ ಆನ್ಲೈನ್ ಅಲ್ಲೇ ಸಿಗುತ್ತೆ. ಫ್ರೀ ಮಾಕ್ ಟೆಸ್ಟ್ ಗಳಿರುತ್ತೆ, ಅದನ್ನ ಅಟೆಂಡ್ ಮಾಡಿ. ಓಕೆ, ಆಪ್ ಗಳಿರುತ್ತೆ, ಅದನ್ನ ಅಟೆಂಡ್ ಮಾಡಿ. ಮತ್ತೆ ಇದು ಫಸ್ಟ್ ತಿಳ್ಕೊಳ್ಳಿ ಹೆಂಗಿದೆ ಅಂತ. ನಾವು ಮಾಡಿದ್ವಿ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ. ನಾವು 2-3 ಇಯರ್ಸ್ ಬ್ಯಾಕ್ RRB ಕ್ಲರ್ಕ್ PO ಗೆ ಅವಾಗ ಕನ್ನಡದಲ್ಲಿ ಬರೀಬಹುದು. ಅದಕ್ಕೂ ಕೂಡ ಅಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ತಗೊಂಡು ಹೆಂಗ್ ಸಾಲ್ವ್ ಮಾಡಬೇಕು, ಹೆಂಗೆ ನಾವು ಕ್ವಶನ್ ನ
ಅಟೆಂಪ್ಟ್ ಮಾಡಬೇಕು ಅನ್ನೋದು. ಕನ್ನಡ ಮತ್ತು ಇಂಗ್ಲಿಷ್ ಕ್ವಶನ್ ತಗೊಂಡು ಸಾಲ್ವ್ ಮಾಡಿರೋದು ಇದೆ ಕ್ವಶನ್ಸ್ ನಾವು ಮಾಡಿರೋದು. ಹಾಗೆ ಕ್ಲರ್ಕ್ಗೆ 2023 ಎಕ್ಸಾಮ್ ನಡಿಬೇಕಾದ್ರೆ ಕ್ಲರ್ಕ್ಗೂ ಕೂಡ ಆಪ್ಟಿಟ್ಯೂಡ್, ರೀಸನಿಂಗು, ಓಕೆ, ಕನ್ನಡ ಇಂಗ್ಲಿಷ್ ಕ್ವಶನ್ ತಗೊಂಡು ಹೆಂಗ್ ಸಾಲ್ವ್ ಮಾಡಬೇಕು ಅಂತ ವಿಡಿಯೋಗಳು ಕೂಡ ಮಾಡಿದೀವಿ. ಮೆಮೊರಿ ಬೇಸ್ ಪೇಪರ್ ಪ್ರೀವಿಯಸ್ ಇಯರ್ ಕ್ವಶನ್ ತಗೊಂಡು ನೀವು ಕೂಡ ಸಾಲ್ವ್ ಮಾಡಿ. ಇದನ್ನೆಲ್ಲ ಒಂದ್ಸಲ ನೋಡಿ. ಯಾರು ಹೊಸಬ್ರು ಅಪ್ಲೈ ಮಾಡ್ತಿರ್ತೀರಾ, ಹೊಸಬ್ರು ಅಪ್ಲೈ ಮಾಡಬೇಕು ಅಂದಿದ್ರೆ ಇದನ್ನ ನೋಡಿ. ಓಕೆ, ಇವೆಲ್ಲ ನಾವು ಬೇಕಾದ್ರೆ ಈ ಲಿಂಕ್ಸ್ ಗಳು ಏನಿದೆ ನಾವು ಕನ್ನಡ ಮತ್ತು ಇಂಗ್ಲಿಷ್ ಕ್ವಶನ್ ಅಲ್ಲಿ ಸಾಲ್ವ್ ಮಾಡಿರೋದು ನಾನು ಕೊಡ್ತೀನಿ ನಿಮ್ಗೆ. ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಓಪನ್ ಮಾಡಿ. ಇಲ್ಲಿ 3 ಚುಕ್ಕಿ ಇರುತ್ತಲ್ಲ, ಅಲ್ಲಿ ಓಪನ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಪ್ಲೈ ಮಾಡಕ್ಕೂ ಕೂಡ ಈ ಜಾಬ್ಗೆ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋಸ್ಗಳ ಒಂದು ಲಿಂಕ್ಸ್ ಕೂಡ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಒಂದ್ಸಲ ನೋಡ್ಕೊಳ್ಳಿ. ಕನ್ನಡದಲ್ಲಿ ಅಪ್ಲೈ ಮಾಡಬೇಕಾ, ಇಂಗ್ಲೀಷಲ್ಲಿ ಅಪ್ಲೈ ಮಾಡಬೇಕಾ, ಹೆಂಗಿರುತ್ತೆ ಕ್ವಶನ್ಸ್ಗಳು ಅಂತ, ಹೆಂಗ್ ಸಾಲ್ವ್ ಮಾಡಬೇಕು ಅನ್ನೋದೆಲ್ಲ ಹೇಳ್ಕೊಟ್ಟಿರ್ತೀವಿ. ಸೊ ಅದನ್ನೊಂದ್ಸಲ ನೋಡಿ, ಮೆಮೊರಿ ಬೇಸ್ಡ್ ಕೂಡ ಮಾಡಿ ನೋಡೋಣ. ಟೈಮ್ ಸಿಕ್ಕಿದ್ರೆ ಇದಕ್ಕೆ ವಿಡಿಯೋ ಸರಣಿಗಳು ಮಾಡೋಣ. ನಾವು ಆಲ್ರೆಡಿ SSC ಮತ್ತೆ IB ಇದಕ್ಕೆಲ್ಲ ಮಾಡ್ತಾ ಇದೀವಿ. ನೋಡೋಣ, ಇದಕ್ಕೆ ಟೈಮ್ ಸಿಕ್ಕಿದ್ರೆ ಇದಕ್ಕೂ ಕೂಡ ಮಾಡೋಣ. ಸೊ ಇದನ್ನ ಅಪ್ಲೈ ಮಾಡಿ ಜಾಸ್ತಿ ಸ್ನೇಹಿತರೆ. ಒಳ್ಳೆ ಆಪರ್ಚುನಿಟಿ, ಒಳ್ಳೆ ಈ ತರ ನಿಮ್ಗೆ ಯಾವಾಗ್ಲೂ ಒಂದ್ಸಲ ಇಷ್ಟೊಂದು ಪೋಸ್ಟ್ಗಳು ಸಿಗೋದು. ಇಲ್ಲಾಂದ್ರೆ 5,000, 3,000, 4,000, 6,000 ಹಿಂಗಿರುತ್ತೆ. 10,000 ಪ್ಲಸ್, ಅದ್ರಲ್ಲಿ ಕರ್ನಾಟಕದಲ್ಲಿ 1,000 ಪ್ಲಸ್ ಜಾಬ್ಸ್. ಸೊ ಹಾಗಾಗಿ ಅಪ್ಲೈ ಮಾಡಿ. ಕಂಪ್ಲೀಟ್ ಡೀಟೇಲ್ಸ್ ನ ನೀವು PDF ಅಲ್ಲಿ ತಗೋಬಹುದು. ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದೀವಿ, ಅಫಿಷಿಯಲ್ PDF. ನಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿ, ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ, ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಓಕೆ, ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.